ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹುಡುಗಿ ವ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಅದು ಚಿಟ್ಟೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡೆ. ನನ್ನ ದಿನ ಶುರು ಆಗೋದೇ ಅಡುಗೆ ಮನೆಯಿಂದ ಅಂತಲೇ ನಾನು ಹೇಳಿದ್ದೀನಿ. ಹಾಗಾಗಿ ನನ್ನ ದಿನ ಶುರುವಾಗಿದ್ದು ಅಡುಗೆ ಮನೆಯಿಂದನೇ, ಅದು ಕ್ಲೀನಿಂಗ್ ಮಾಡುವ ಮೂಲಕ. ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಎವ್ರಿಡೇ ನಾನು ಅಡುಗೆ ಮನೆನ ಕ್ಲೀನ್ ಇದೇ ಥರ ಕ್ಲೀನ್ ಮಾಡ್ತೀನಿ, ನಾನು ಕ್ಲೀನಾಗಿ ಇಟ್ಕೋತೀನಿ. ಸೊ ಎಲ್ಲ ಸೆಲ್ಫೆಲ್ಲ ಒರೆಸಾದ್ಮೇಲೆ ನಾನು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ಮುತ್ತು ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೋಡೇ ಇರ್ತೀರ, ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಬಾಣಂತನಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ನಾವು ಬಟ್ಟೆಗಳನ್ನ ಒಣಾಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ತುಂಬ ಬೆನಿಫಿಟ್ ಇದೆ ಇದರಿಂದ. ಸೊ ಇದಾದಮೇಲೆ ನಾನು ನನ್ನ ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಹಾಲೆಲ್ಲ ಕ್ಲೀನ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದೆಲ್ಲವನ್ನು ನಾನು ಬಿಸಿಲು ಬಂದರೆ ಒಣಾಕಬೇಕು. ಸೊ ನೋಡಿ, ಹೆಸರು ಕಾಳು, ತಡ್ನಿಕಾಳು ಇಲ್ಲೇ ಹಾಕ್ಕೊಂಡಿದ್ದೀವಿ. ಬಿಸಿಲು ಬರ್ದಿರೋ ಕಾರಣ ದಯವಿಟ್ಟು ನಿಮ್ಮ ಕಡೆ ಬಿಸಿಲಿದ್ರೆ ನಮ್ಮ ಕಡೆ ಕಳಿಸ್ಕೊಡಿ ಒಂದಿನದ ಮಟ್ಟಿಗೆ. ಸೊ ಬಟ್ಟೆ ಒಗ್ದಿದ್ದೆ, ಬಟ್ಟೆ ಒಣಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಮನೆ ಹತ್ರ ಒಣಾಕ್ತಾ ಇದ್ದೀನಿ. ಫ್ರೆಂಡ್ಸ್, ತೊಟ್ಟಿ ಮನೆ ಪ್ರಯೋಜನ ಏನು ಅಂದರೆ ನೋಡಿ, ಯಾವ್ದಾದ್ರು ಫಂಕ್ಷನಲ್ಲಿ ಊಟಕ್ಕೆ ಕೂರಿಸ್ಬೋದು. ಬಿಸಿಲಿಲ್ಲ ಅಂದರೆ ಮನೆ ಒಳಗಡೆ ಕಾಳು ಕಡ್ಡಿ ಎಲ್ಲನೂ ಒಣಾಕೋಬೋದು. ನೋಡಿ, ಈ ಥರ ದೊಡ್ಡ ಹಾಲಿದ್ರೆ ಈ ಥರ ಬೆನಿಫಿಟ್ ಬರುತ್ತೆ. ಇವತ್ತು ನಮ್ಮ ಅಮ್ಮು ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಪೇರೆಂಟ್ಸ್ ಮೀಟಿಂಗು. ಸೊ ಅದಕ್ಕೆ ಅವ್ರಿಗೆ ತಲೆ ಬಾಚ್ತಾ ಇದ್ದೀನಿ. ಅದಾದಮೇಲೆ ನಾನು ನಮ್ಮ ಆಂಟಿ ಮನೆಗೆ ಹೋದೆ. ಅವ್ರು ದೇವ್ರ ಪಾತ್ರೆ ಎಲ್ಲ ಗುಡ್ಡೆ ಹಾಕೊಂಡು ಕೂತಿದ್ರು, ತೊಳೆದು ಇಷ್ಟೊಂದೆಲ್ಲ ಯೂಸ್ ಮಾಡ್ತಾರೆ. ಇದು ಅವ್ರ ಮನೆ ಹತ್ರನೇ ಸೀತಾಫಲ ಇತ್ತು. ಸೊ ಸೀತಾಫಲನ ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ, ಅದು ನಮ್ಮ ಅಣ್ಣ. ಇದು ಆದಮೇಲೆ ನಾವು ಕ್ಯಾತ್ನಳ್ಳಿಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ತುಂಬ ಬಿಸಿಲಿತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ತಳ್ಳೆಲ್ಲನೂ ಒಣಾಕಿದೆ. ಸೊ ಒಣಾಕಿ ದಿನ ಹಾಕಿ ಎತ್ತು ಹಾಕಿ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಅದಕ್ಕೆ ನಾನು ಅವತ್ತು ಅದನ್ನೆಲ್ಲನೂ ಚೆನ್ನಾಗಿ ಬಡಿದು ಕಾಳೆಲ್ಲ ತೆಗೆದು ಸಪ್ರೇಟ್ ಮಾಡಿ ಅದೆಲ್ಲ ಕಸ ಗುಡಿಸಿ. ಮಳೆ ಬರೋ ಥರ ಬೇರೆ ಇತ್ತು. ಮಳೆ ನಾವು ಎತ್ಕೊಂಡಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಒಂದೇ ಆಯಿತು. ಬಟ್ ಅಷ್ಟರಲ್ಲಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಸಂಡೇ ಸ್ಯಾಟರ್ಡೇ ಅಥವಾ ಏನಾದರೂ ರಜೆ ಇತ್ತು ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಮಕ್ಳುಗಳಂತೂ ತುಂಬ ಇರ್ತಾರೆ. ನನಗೆ ಯಾರ ಜೊತೆಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಮಕ್ಕಳಂತೂ ನಾನು ತುಂಬ ಇಷ್ಟಪಡ್ತಾರೆ. ಸೊ ನಾನು ಮಕ್ಕಳನ್ನ ತುಂಬ ಇಷ್ಟಪಡ್ತೀನಿ. ಇದೆಲ್ಲ ಆದಮೇಲೆ ನಾನು ಎಲ್ಲ ಎತ್ತಿಟ್ಟು ಸಂಜೆ ಟ್ಯೂಷನ್ನಲ್ಲಿ ನಾನು ಒಂದು ಆಟನ ಆಡಿಸ್ತಾ ಇದ್ದೆ. ಗೇಮಲ್ಲಿ ನಾವು ಮಕ್ಕಳಿಗೆ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಬೋದು. ಸೊ ಹಾಗಾಗಿ ನಾನು ಹಾಡು ಮತ್ತು ಈವನ್ ನಂಬರ್ಸ್ ಅಂತೆಲ್ಲ ನಾನು ಗೇಮ್ ಆಡಿಸ್ತಾ ಇದ್ದೆ. ಮಕ್ಕಳು ಕೂಡ ತುಂಬ ಖುಷಿಯಿಂದನೇ ಆಟಾಡ್ತಿದ್ರು, ಅವ್ರಿಗೆ ತುಂಬ ಬೆನಿಫಿಟ್ ಇತ್ತು. ಸೊ ಇದಾದಮೇಲೆ ನಾನು ಆ ಗೇಮ್ನ ಮುಗಿಸಿ ಇದು ಶೇಪ್ಸ್ಗಳ ಗೇಮ್ನ ನಾನು ಮಾಡ್ತಾ ಇದ್ದೆ. ಬರೆದ್ಬಿಟ್ಟು ನಾನು ಶೇಪ್ಸ್ ಗೇಮ್ ಎಲ್ಲನೂ ಆಡಿಸ್ತೀನಿ. ಸೊ ವೀಕ್ಲಿ ಒನ್ ಟೈಮ್ ಈ ಥರ ನಾನು ಆಡಿಸ್ತೀನಿ. ಸೊ ಸ್ಕ್ವೇರ್, ಅಲ್ಲಿ ಸ್ಕ್ವೇರ್, ನಾನು ಸ್ಕ್ವೇರ್ ಹೇಳಿದ್ದು. ಮುತ್ತು ಒಬ್ಳೇ ನಿಂತಿದ್ದಾಳೆ, ಅಡ್ಜಸ್ಟ್ ಮಾಡ್ಕೋಬೋದು ಸ್ಕ್ವೇರ್ಗೆ. ಸರ್ಕಲ್, ರೆಕ್ಟಾಂಗಲ್, ಟ್ರಯಾಂಗಲ್, ಓವಲ್, ಸ್ಪಿಯರ್, ಸ್ಟಾರ್, ರೆಕ್ಟಾಂಗಲ್, ಸರ್ಕಲ್, ಸ್ಟಾರ್. ಸೊ ಮಕ್ಳಿಗೆ ಈ ಥರ ಎಲ್ಲ ಗೇಮ್ಸ್ ಆಡಿಸಿ ಅವರು ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಅದೆಲ್ಲ ಮುಗಿಸಿ ನಾನು ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಹಸಿ ತಡ್ನಿಕಾಳು ಹಾಕಿ ಬಾತ್ ಮಾಡ್ತಾ ಇದ್ದೀನಿ. ಸೊ ತರಕಾರಿ ಎಲ್ಲ ಹಾಕಿ ಮಸಾಲೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ನಾನು ಬಾತ್ನ ಪ್ರಿಪೇರ್ ಮಾಡಿ ಎಲ್ಲ ಊಟ ಮಾಡಿ, ಮಕ್ಕಳು ಕೂಡ ನಮ್ಮ ಮನೇಲೆ ಊಟ ಮಾಡಿದ್ರು. ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.